ಈಗ ನಾಟಕ ಪ್ರಾರಂಭ ಆಗ್ತಾ, ಜೋರಾದ ಚಪ್ಪಾಳೆ ಬರಲಿ. 1 2 3 1 2 3 1 2 3. ವೆರಿ ಗುಡ್. ಸಾಮಾಜಿಕ ಮಾಧ್ಯಮ ಎಂದರೇನು? ಸಾಮಾಜಿಕ ಮಾಧ್ಯಮ ಯಾವುದೇ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಆಗಿದೆ. ಇದರಿಂದ ಬಳಕೆದಾರರು ವಿಷಯವನ್ನು ರಚಿಸಬಹುದು ಮತ್ತು ಹಂಚಿಕೊಳ್ಳಬಹುದು ಮತ್ತು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಭಾಗವಹಿಸಬಹುದು. ಸಾಮಾಜಿಕ ಮಾಧ್ಯಮದ ಪ್ರಯೋಜನಗಳು: ಜಾಗತಿಕ ಸಂಪರ್ಕ, ಮಾಹಿತಿ ಹಂಚಿಕೆ, ಶಿಕ್ಷಣ, ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸಂವಹನ, ಮನರಂಜನೆ, ವೆಬ್ಸೈಟ್ ಟ್ರಾಫಿಕ್, ನ್ಯೂಸ್, ವೈಯಕ್ತಿಕ ಗುರುತಿಸುವಿಕೆ. ಸಾಮಾಜಿಕ ಮಾಧ್ಯಮದ ಅಪ್ರಯೋಜನಗಳು: ಸುಳ್ಳು ಸುದ್ದಿಗಳು, ಮಾನಸಿಕ ತೊಂದರೆಗಳು, ಪ್ರತಿದಿನದಲ್ಲಿ ವ್ಯಾಕುಲತೆ, ನಿದ್ರೆಯ ಕೊರತೆ, ಜನರು ವ್ಯಸನಿಯಾಗುತ್ತಾರೆ, ಸೈಬರ್ ಬೆದರಿಸುವುದು, ಖಿನ್ನತೆ, ಆತಂಕ, ಗುಪ್ತತೆ ಕಾಳಜಿಗಳು. ಈಗ ನೋಡಿ ಮೊಬೈಲ್ ಟೈಮ್ ನಾಟಕ. ಇವರಿಗೆ ತೀರ್ಥರೂಪರಾದ ತಂದೆ ತಾಯಿಯವರಿಗೆ ನಮಸ್ಕಾರಗಳು. ನಾನು ಇಲ್ಲಿ ಚೆನ್ನಾಗಿದ್ದೇನೆ, ನೀವು ಅಲ್ಲಿ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಮಸ್ಕಾರಗಳು. ಕೆಲಸ ಮಾಡಿ ಮಾಡಿ ಬೋರ್ ಆಗೋಗಿದೆ. ನಾನು ಇಲ್ಲಿ ಕೂತಿದಾರಲ್ಲ ಈ ಜನರು, ಇವರು ಮೆಸೇಜ್ನ ತಗೋತಾರೆ, ಓದ್ತಾರೆ, ಮೂಲೆಯಲ್ಲೋ ಅಟ್ಟದ ಮೇಲೋ ಬಿಸಾಕ್ತಾರೆ. ನಾನು ಧೂಳ ಕೂತಿರ್ತೀನಿ. ನಾನು ಮಳೆ, ಬಿಸಿಲು, ಚಳಿ, ಗಾಳಿ ಲೆಕ್ಕಿಸದೆ ಇವರು ವಿಷಯ ಕಳಿಸಿ. ನನಗೂ ಸಾಕಾಗೋಗಿದೆ ಈ ಕೆಲಸ ಮಾಡಿ ಮಾಡಿ. ಮತ್ತೆ ಇನ್ನೇನು, ಇಲ್ಲಿ ಜನರು ಕೂತಿದಾರಲ್ಲ ಈ ಜನರು, ಇವರು ನನ್ನ ತಗೋತಾರೆ, ಓದ್ತಾರೆ, ಮೂಲೆಲ್ಲೋ ಅಟ್ಟದ ಮೇಲೋ ಬಿಸಾಕ್ತಾರೆ. ನಾನು ಗಲೀಜಾಗಿರ್ತೀನಿ. ಅದ್ರೆ ನಿನ್ ಕೆಲಸ ಅಲ್ಲ ಅದು. ನೀನ್ ಹೇಳೋದು ಸರಿನೇ, ಆದ್ರೆ ಲೆಟರ್ ಒಂದು ಡಿಗ್ನಿಟಿ, ಒಂದು ರೆಪ್ಯುಟೇಷನ್ ಬೇಡ್ವಾ? ಹೌದು, ನೀನ್ ಹೇಳೋದು ಸರಿ. ಹಾಗಿದ್ರೆ ನೀನ್ ನಂಗೆ ಒಂದು ಉಪಾಯ ಕೊಡ್ತೀಯಾ? ನಾನಾ? ಕೊಡ್ತೀಯೋ ಇಲ್ವೋ? ಪ್ರಯತ್ನ ಅಂತೂ ಮಾಡ್ತೀನಿ. ಹಲೋ 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 ನಾನ್ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಮೊಬೈಲ್ ನಿಮ್ಮೆಲ್ಲರನ್ನು ಕೈವಶ ಮಾಡ್ಕೊಳಕ್ ಬಂದಿದ್ದೀನಿ. ಏನು? ನೀನ್ ಎಲ್ಲರನ್ನೂ ಕೈವಶ ಮಾಡ್ಕೊಂತ? ನೀನ್ ಯಾರನ್ನ ಕೈವಶ ಮಾಡ್ಕೋರೆ? ನನ್ನ ಟೈಮ್ನ ಮಾತ್ರ ಕೈವಶ ಮಾಡ್ಕೊಳಕ್ ಆಗಲ್ಲ. ನಾನು ನಿನ್ನನ್ನು ಕೈವಶ ಮಾಡ್ಕೋತೀನಿ, ಈ ಜನ ಟೈಮನ್ನು ಕೈವಶ ಮಾಡ್ಕೊತೀನಿ. ಹೌದಾ? ನಾನು ಇದ್ರೆ ತಾನೇ ನೀನ್ ನನ್ನ ಕೈವಶ ಮಾಡ್ಕೊಳಕ್ ಆಗೋದು. ನಾನು ಇರೋದೇ ಇಲ್ಲ. ನಾನು ಯಾವಾಗ ಓಡ್ತೀನಿ, ಹೌದು, ತುಂಬಾ ತಿಂಗಳಿಂದ ಹುಡುಕ್ತಿದ್ದೀವಿ, ಕಾಣ್ತಾನೆ ಇಲ್ವಲ್ಲ? ಹೌದು, ಎಷ್ಟೊಂದು ದಿನ ಹುಡುಕ್ತಾ ಇದೀವಿ. ನಾನ್ ನಿಂತ್ಕೊಳ್ಳಲ್ಲ. ಏನಾಯ್ತು? ಆ ಲೆಟರ್, ಆ ಓಲೆ, ಆ ಕಾಗದ, ಅದು ರೂಪನ ಬದಲಾಯಿಸ್ಕೊಂಡ್ಬಿಟ್ಟಿದೆ. ಏನೋ ಅದು ರೂಪನ ಬದಲಾಯಿಸ್ಕೊಂಡ್ಬಿಟ್ಟಿದ್ಯಾ? ಹೌದು, ಇವಾಗ ಅದು ಮೊಬೈಲ್ ಅಂತ ಇದೆ. ಎಲ್ಲಾರು ಒಂದೊಂದಾಗಿ ತಿಳ್ಕೊಂಡ್ ಬರ್ತಾ ಇದೆ. ಇವಾಗ ನನ್ ಬಂದಿದೆ, ನೀವು ಓದಿಲ್ಲ ನೀನು ತಿಳ್ಕೊಂಡೆ. ನಾನೇನಲ್ಲ ಬಿಡು, ಅದು ಕೆಲಸನೇ ಅದಲ್ವಾ? ಅದು ಖುಷಿ ಆದಾಗ್ಲೂ ಓಡುತ್ತೆ, ದುಃಖ ಆದಾಗ್ಲೂ ಓಡುತ್ತೆ. ಇರ್ಲಿ ಬಿಡು, ನಾವೀಗ ಲೆಟರ್ ನೋಡ್ಕೋಣ. ಬಾ ಬಾ. ಏಯ್ ಕ್ಯಾಲ್ಕುಲೇಟರ್, ಇಲ್ಲಿ ನೋಡು, ಯಾರೋ ಹೊಸಬ್ರು ಬಂದಿದ್ದಾರೆ. ನಾನು ಮೊಬೈಲ್, ಅದಿರ್ಲಿ, ನೀವಿಬ್ರು ಯಾರು? ನಾನು ಟಿವಿ. ನಾನು ಕ್ಯಾಲ್ಕುಲೇಟರ್, ಲೆಕ್ಕದಲ್ಲಿ ಪಕ್ಕ. ಓ ಹೌದಾ, ನೀನ್ ಲೆಕ್ಕದಲ್ಲಿ ಪಕ್ಕಾನಾ? 8 + 3 ಎಷ್ಟು ಹೇಳು ನೋಡೋಣ. 8 + 3 11. ಓ ಪರವಾಗಿಲ್ಲ, ನೀನ್ ಲೆಕ್ಕದಲ್ಲಿ ಪಕ್ಕ ಇದ್ಯಾ. ನೀನ್ ಯಾರು? ನಾನು ಟಿವಿ. ಏನೇನ್ ಹೇಳಿದ್ರು ನಾನು ನಿಮ್ ಮುಂದೆ ತೋರಿಸ್ತೀನಿ. ಓ ಹೌದಾ, ಈ ಭಾರತದಲ್ಲಿ ಏನ್ ಹೇಳಿದ್ರು ಹೇಳಿ ನೋಡೋಣ.
ಈಗ ಭಾರತದಲ್ಲಿ ಲೋಕಸಭಾ ಚುನಾವಣೆ ನಡೀತಿದೆ, ನೀವೆಲ್ಲ ವೋಟ್ ಮಾಡಲೇಬೇಕು. ಓ ಪರವಾಗಿಲ್ವೇ, ತಿಳ್ಕೊಂಡ್ಬಿಟ್ಟಿದ್ಯಾ? ಹೌದು, ನೀನ್ ಇಲ್ಲಬೇಕಂದ್ರೆ ನಮ್ ಪರ್ಮಿಷನ್ ತಗೊಬೇಕು. ಏನು, ನಾನು ಇಲ್ಲಿ ಇರ್ಬೇಕು ಅಂದ್ರೆ ನೀವಿಬ್ರು ಪರ್ಮಿಷನ್ ಕಳ್ಕೊಂಡಿರ್ಬೇಕಾ? ಅದೆಲ್ಲ ಸಾಧ್ಯ ಇಲ್ಲ. ಅದ್ ನಿನ್ ಕೈಲೂ ಸಾಧ್ಯ ಇಲ್ಲ. ಅದಕ್ಕಿಂತ ಮುಂಚೆ ನಾನು ನಿಮ್ಮಿಬ್ರನ್ನೇ ತಿನ್ಬಿಟ್ರ ಎಲ್ಲಾನು ನಾನು ಕೈವಶ ಮಾಡ್ಕೊಂಡಿದ್ದೀನಿ. ನೀನ್ ಯಾರನ್ನಾರ ಕೈವಶ ಮಾಡ್ಕೋ, ಆದ್ರೆ ನನ್ನ ಟೈಮ್ ನ ಮಾತ್ರ ಕೈವಶ ಮಾಡ್ಕೊಳಕ್ ಆಗಲ್ಲ ನಿನ್ ಕೈಲಿ. ನಾನ್ ನಿನ್ನನ್ನು ಕೈವಶ ಮಾಡ್ಕೊತೀನಿ, ಈ ಜನರ ಟೈಮ್ ಅನ್ನು ಕೈವಶ ಮಾಡ್ಕೊಂತೀನಿ. ಹೌದಾ, ನೋಡದ. ಎಲ್ಲಾನು ನಾನು ಕೈವಶ ಮಾಡ್ಕೊಂಡೆ. ಇವರೆಲ್ಲ ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನೀನ್ ಹೇಳು. ನಾನು ಇನ್ಸ್ಟಾಗ್ರಾಮ್, ನನ್ ಕಂಡ್ರೆ ಜನರು ಹುಚ್ಚು. ನೀನ್ ಹೇಳು. ನಾನು ವಾಟ್ಸ್ಆಪ್, ನಾನು ಎಲ್ಲ ವಿಷಯಗಳನ್ನು ಎಲ್ಲರಿಗೂ ತಲುಪಿಸ್ತೀನಿ. ನೀನ್ ಹೇಳು. ನಾನು ಗೂಗಲ್, ನಿಮ್ಗೆ ಏನೇನ್ ವಿಷಯ ಗೊತ್ತಿಲ್ವೋ ಅದೆಲ್ಲ ನನ್ನ ಹತ್ರ ಸಿಗುತ್ತೆ. ನೀನ್ ಹೇಳು. ನಾನು ಯೂಟ್ಯೂಬ್, ಬೇಕಾಗಿರೋದು ಬೇರೆ ಎಲ್ಲಾನು ತೋರಿಸ್ತೀನಿ. ಎಲ್ಲಾನು ನಾನು ಕೈವಶ ಮಾಡ್ಕೊಂತೀನಿ. ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಲ್ಲಿ ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ. ಗೂಗಲ್ ಇದೆ, ಗೂಗಲ್ ಸರ್ಚ್ ಮಾಡೋಣ. ವಿಡಿಯೋ ಚೆನ್ನಾಗಿದೆ, ಲೈಕ್. ಲೈಕ್ ಅಂದ್ರೆ ನಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತೀನಿ. ಈ ವಿಡಿಯೋ ಇದಕ್ಕಿಂತ ಚೆನ್ನಾಗಿದೆ, ಲೈಕ್, ಶೇರ್. ಇವತ್ತು ರಜಾ, ನಮ್ಮ ಅಪ್ಪನ ಫೋನ್ ಇಸ್ಕೊಂಡು ಗೇಮ್ ಆದ್ರೂ ಆಡ್ತೀನಿ. ಚೆನ್ನಾಗಿದೆ ಅಷ್ಟೇ ಗೇಮು. ಎಲ್ಲಾನು ನನ್ನ ಕೈವಶ ಮಾಡ್ಕೊಂಡೆ. ಯುವಕರನ್ನ, ಮುದುಕರನ್ನ, ಅಜ್ಜಿರನ್ನ, ತಾತಂದ್ರನ್ನ, ಅಪ್ಪಂದಿರನ್ನ, ಅಮ್ಮಂದಿರನ್ನ, ಲಾಯರ್ನ, ಟೀಚರ್ನ, ಸೈಂಟಿಸ್ಟ್ನ, ಇಂಜಿನಿಯರ್ನ, ಅವ್ರನ್ನ ಎಲ್ಲಾನು ನನ್ನ ಕೈವಶ ಮಾಡ್ಕೊಂಡೆ. ಇಲ್ಲಿ ನೋಡಿ, ಈಗಲೂ ಒಬ್ಬೊಬ್ರು ಕೈಯಲ್ಲಿ ಫೋನ್ ಇದೆ. ಎಲ್ಲಾನು ನನ್ನ ಕೈವಶ ಮಾಡ್ಕೊಂಡೆ. ಇದು ನಮ್ಮ ಯುಗ, ಮೊಬೈಲ್ ಯುಗ, ಟೈಮ್ ಯುಗ. ನೋಡಿದ್ರಾ? ಮೊಬೈಲ್ ಎಲ್ಲ ಕೈಲಿದೆ ಅಲ್ವಾ? ಹೇಗೆ ಜಾಸ್ತಿ ಬಳಕೆ ಮಾಡಬಾರ್ದು. ಮಕ್ಕಳು ಮೊಬೈಲ್ನ ಜಾಸ್ತಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಾನೂ ಗೊತ್ತು. ಇಂತಹ ಧನ್ಯವಾದಗಳು ಎಲ್ಲ ಮಕ್ಕಳಿಗೆ. ಎಲ್ಲರೂ ಚೆನ್ನಾಗಿ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಚೆನ್ನಾಗಿ, ನೀವೇ ಜೋರ ತಪ್ಪಾಳಿ ಹೇಳ್ಕೊಳ್ಳಿ. ಈಗ ಮೊಬೈಲ್ ಎಲ್ಲ मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा। जय भारत जननी तनु जाते